ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾ ಬೇರು ಅಕಾಡೆಮಿ. ಸೊ ಈ ಕ್ವಶನ್ ಬಂದ್ಬಿಟ್ಟು ಆಡಮ್ಸ್ ಬ್ಯಾಶ್ ಫೋರ್ತ್ ಮೆಥಡ್ ಮೇಲಿದೆ. ಸಾಲ್ವ್ ವೈ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ದೇ ಹ್ಯಾವ್ ಗಿವನ್ ಒನ್ ಇಕ್ವೇಷನ್ 2e⁻x ಮೈನಸ್ ವೈ ಅಂಡ್ ಡೇಟಾ ಈಸ್ ಅಂತ ಕೊಟ್ಟಿದ್ದಾರೆ. ದೆನ್ ಫೈಂಡ್ ವೈ ಆಫ್ 0.4 ಬೈ ಯೂಸಿಂಗ್ ಆಡಮ್ಸ್ ಬ್ಯಾಶ್ ಮೆಥಡ್ ಫೋರ್ತ್ ಮೆಥಡ್ ಅಂತ ಕೇಳಿದ್ದಾರೆ. ನಾವು ಎಕ್ಸ್ ವ್ಯಾಲ್ಯೂಗಳು ಏನೇನಾಗುತ್ತೆ, x0, x1, x2, x3 ಬರ್ಕೊಳ್ತಾ ಹೋಗ್ತೀರಾ. x0, x1, x2, x3, ಬಟ್ x4 ನಾವು 0.4ಗೆ ಕಂಡುಹಿಡಿಬೇಕು. ಓಕೆನಾ. ದೆನ್ ವೈ ವ್ಯಾಲ್ಯೂಸ್ ಏನಿದೆ, 2 ಇದೆ. ದೆನ್ ಲೈಕ್ y0, y1, y2, y3 ಬರ್ಕೊಳ್ತೀರಾ. ಓಕೆ. ವೈ ಡ್ಯಾಶ್ ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ನೀವು ನೋಡಿ, ಇಲ್ಲಿ ಎಕ್ಸ್ ಪ್ಲೇಸಲ್ಲಿ 0ನ ಹಾಕಿ ವೈ ಪ್ಲೇಸಲ್ಲಿ 2ನ ಹಾಕಿದರೆ ನಿಮಗೆ ವೈ ನಾಟ್ ಡ್ಯಾಶ್ ಏನು ಬರ್ತಾಯಿದೆ, 0 ಬರ್ತಾಯಿದೆ. ದೆನ್ ಎಕ್ಸ್ ಪ್ಲೇಸಲ್ಲಿ 0.1 ಹಾಕಿ ವೈ ಪ್ಲೇಸಲ್ಲಿ 2.010 ಹಾಕಿದರೆ ನಿಮ್ಗೆ ಏನು ಬರ್ತಾಯಿದೆ, y1 ಡ್ಯಾಶು 0.2003 ಬರ್ತಾಯಿದೆ. ಅದೇ ಥರ ಎಕ್ಸ್ ಪ್ಲೇಸಲ್ಲಿ x3 ವ್ಯಾಲ್ಯೂ ಇಲ್ಲಿ ನೋಡಿ 0.3. ದೆನ್ ಇದೇ ಥರ ಒಟ್ಟಿನಲ್ಲಿ ಇಲ್ಲೇನು ಎಕ್ಸು ಆ್ಯಂಡ್ ವೈ ವ್ಯಾಲ್ಯೂಸ್ಗಳಿದ್ದಾವೋ ಎಲ್ಲದಕ್ಕೂ ಹಾಕ್ಕೊಳ್ತಾ ಹೋಗ್ತೀರಾ. ಬೈ ಆಡಮ್ಸ್ ಬ್ಯಾಶ್ ಫೋರ್ತ್ ಮೆಥಡ್ ಪ್ರಿಡಿಕ್ಟರ್ ಫಾರ್ಮುಲಾ ಬೈ ಹಾರ್ಟ್ ಹಾಕಿ. ಏನಂತ ಹೇಳ್ತಾ ಇದೆ ಪ್ರಿಡಿಕ್ಟರ್ ಫಾರ್ಮುಲಾ, y4 ಪ್ರಿಡಿಕ್ಟರ್ದು y3 ಪ್ಲಸ್ h ಡಿವೈಡೆಡ್ ಬೈ 24 ಇಂಟು 55 y3 ಡ್ಯಾಶ್ ಮೈನಸ್ 59 y2 ಡ್ಯಾಶ್ ಪ್ಲಸ್ 37 y1 ಡ್ಯಾಶ್ ಮೈನಸ್ 9 y0 ಡ್ಯಾಶ್ ಅಂತ ಇದೆ. ಈ ಫಾರ್ಮುಲಾ ಬೈ ಹಾರ್ಟ್ ಹಾಕಬೇಕು. ಕೆಲವೊಂದು ಆಟೋನಮಸ್ ಕಾಲೇಜ್ಗಳಲ್ಲಿ ನಿಮಗೆ ಫಾರ್ಮುಲಾ ಬುಕ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಯು ನೋ ನೀಡ್ ಟು ಬೈ ಹಾರ್ಟ್. ಬಟ್ ವಿಡಿಯೋ ಕಾಲೇಜಸಲ್ಲಿ ಓದ್ತಾ ಇರೋರು ಯಾರ್ಯಾರಿಗೆ ಫಾರ್ಮುಲಾ ಬುಕ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅವರುಗಳು ಇದನ್ನು ಬೈ ಹಾರ್ಟ್ ಹಾಕಲೇಬೇಕು. ಓಕೆ. ನೆಕ್ಸ್ಟ್ ಸ್ಟೆಪ್ ನೋಡಿ. ಸೊ ವೈ ಪ್ರೆಡಿಕ್ಟರ್ ಫಾರ್ಮುಲಾ ಪ್ರಕಾರನೇ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. y3 ಏನಂತ ಇದೆ ನಮಗೆ 2.090 ಇದೆ, ರೈಟ್. ಸೊ 2.090 ಪ್ಲಸ್ ಎಚ್ ವ್ಯಾಲ್ಯೂ ಅಂತ ಕೇಳಿದ್ರೆ ಎಚ್ ಈಸ್ ನಥಿಂಗ್ ಬಟ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು. ಓಕೆ. x1 ಮೈನಸ್ x0 ಏನಾಗುತ್ತೆ, 0.1 ಮೈನಸ್ 0 ಅಂದರೆ 0.1 ಆಗುತ್ತೆ, ರೈಟ್. ಸೊ ಎಚ್ ವ್ಯಾಲ್ಯೂ 0.1 ಡಿವೈಡೆಡ್ ಬೈ 24 ಇಂಟು 55 y3 ಡ್ಯಾಶ್ ಏನು ಬಂದಿದೆ ನಿಮಗೆ. ಸೊ ಕನ್ಸಿಡರ್ ಅಪ್ ಟು 4 ಡೆಸಿಮಲ್ ಪಾಯಿಂಟ್ಸ್. ಓಕೆ. 0.6097 ಇದೆ. ಸೊ ಅದನ್ನು ಬರ್ಕೊಳ್ತೀರಾ. ಮೈನಸ್ 59 y2 ಡ್ಯಾಶ್ ಏನು ಬಂದಿದೆ ಅದನ್ನು ಬರ್ಕೊಳ್ಳಿ. ಪ್ಲಸ್ 37 y1 ಡ್ಯಾಶ್ ಅದನ್ನು ಬರ್ಕೊಳ್ಳಿ. ಮೈನಸ್ 9 ಇಂಟು y0 ಡ್ಯಾಶ್ 0 ಬಂದಿದೆ ಅದನ್ನೇ ಬರ್ಕೊಳ್ಳಿ. ಆ್ಯಸ್ ಇಟ್ ಈಸ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಕ್ಯಾಲ್ಸಿಯಲ್ಲಿ ಕರೆಕ್ಟಾಗಿ ಫಸ್ಟ್ ಏನು ಮಾಡಿ ಅಂತಂದರೆ ಇಲ್ಲಿರ್ತಕ್ಕಂಥ ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥ ಫಸ್ಟು ಟೈಪ್ ಮಾಡಿಬಿಟ್ಟು ಸಾಲ್ವ್ ಮಾಡ್ಕೊಳ್ಳಿ. ಓಕೆ. ನೀಟಾಗಿ ಬ್ರಾಕೆಟ್ಗಳನ್ನು ಎಷ್ಟು ಓಪನ್ ಮಾಡಿರ್ತೀರೋ ಅಷ್ಟೇ ಕ್ಲೋಸ್ ಮಾಡಬೇಕು. ಒಂದು ಬ್ರಾಕೆಟ್ ಇನ್ಕ್ರೀಸ್ ಆದರೂ ಕೂಡ ಸಿಂಟ್ಯಾಕ್ಸ್ ಎರರ್ ಅಂತ ಬರುತ್ತೆ. ದೆನ್ ಆಫ್ಟರ್ವರ್ಡ್ಸ್ ಇದನ್ನು ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥದ್ದನ್ನು ಸಾಲ್ವ್ ಮಾಡ್ಕೊಂಡು ಆದಮೇಲೆ ನೀವು ಈ 0.1 ಡಿವೈಡೆಡ್ ಬೈ 24ನ ಮಲ್ಟಿಪ್ಲೈ ಮಾಡಿ. ದೆನ್ ಮಲ್ಟಿಪ್ಲೈ ಆದಮೇಲೆ ಪ್ಲಸ್ 2.090ನ ಆ್ಯಡ್ ಮಾಡಿದಾಗ ನಿಮಗೆ 2.1621 ಬರ್ತಾಯಿದೆ. ಓಕೆ. ನಾವು ಇಲ್ಲಿ ಬಂದಿರತಕ್ಕಂಥ ವ್ಯಾಲ್ಯೂ y4 ಡ್ಯಾಶ್ ಈಸ್ ಈಕ್ವಲ್ ಟು ಇಲ್ಲಿ ಒಂದು ಸೈಡ್ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಈಕ್ವೇಷನ್ 2e⁻x ಇದ್ದರೆ x4 ಮೈನಸ್ y ಇದ್ದರೆ y4 ಡ್ಯಾಶ್ ಇದೇನು ಪ್ರಿಡಿಕ್ಟರ್ ಬಂದಿದೆ ಅದನ್ನು ಅಪ್ಲೈ ಮಾಡಿ. ಎಕ್ಸ್ ವ್ಯಾಲ್ಯೂ ಏನಾಗಬೇಕು, 0.4 ಹಾಕಬೇಕಲ್ವ. ಇವಾಗ 0.4 ಹಾಕಿ y4 ಡ್ಯಾಶ್ ಏನಂತ ಬಂದಿದೆ ನಿಮಗೆ ಇಲ್ಲಿ 2.1621 ಬಂದಿದೆ ಅದನ್ನು ಹಾಕ್ಕೊಳ್ಳಿ. ಡನ್. ಇಲ್ಲಿ ಎಕ್ಸ್ ವ್ಯಾಲ್ಯೂ ಅವರು 0.4ಗೆ ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ. ಸೊ 0.4 ಮೈನಸ್ y4 ನಿಮಗೆ ಪ್ರಿಡಿಕ್ಟರ್ ಥ್ರೂ ಏನು ಬಂದಿದೆ ಅದನ್ನು ಬರ್ಕೊಳ್ಳಿ. ನಿಮಗೆ ಏನು ಸಿಗ್ತಾಯಿದೆ, 0.8215 ಸಿಗ್ತಾಯಿದೆ. ನಾವು ಕರೆಕ್ಟರ್ ಫಾರ್ಮುಲಾ ಏನು ಹೇಳ್ತಾ ಇದೆ, y4 ಕರೆಕ್ಟರ್ ಈಸ್ ಈಕ್ವಲ್ ಟು y3 ಪ್ಲಸ್ h ಡಿವೈಡೆಡ್ ಬೈ 24 9 y4 ಡ್ಯಾಶ್ ಪ್ಲಸ್ 19 y3 ಡ್ಯಾಶ್ ಮೈನಸ್ 5 y2 ಡ್ಯಾಶ್ ಪ್ಲಸ್ y1 ಡ್ಯಾಶ್. y3 ವ್ಯಾಲ್ಯೂ ಏನಂತ ಇದೆ, ಸಿ ಹಿಯರ್ y3 ವ್ಯಾಲ್ಯೂ 2.090 ಇದೆ ಅದನ್ನೇ ಬರ್ಕೊಳ್ಳಿ. ಪ್ಲಸ್ ಎಚ್ ವ್ಯಾಲ್ಯೂ 0.1 ಬಂದಿದೆ ಅದನ್ನೇ ಬರ್ಕೊಳ್ಳಿ. 9 ಇಂಟು y4 ಡ್ಯಾಶ್ ಏನು ಬಂದಿದೆ 0.8215. ಸೊ ರೈಟ್ ಇಟ್. ಪ್ಲಸ್ 19 ಆ್ಯಸ್ ಇಟ್ ಈಸ್. y3 ಡ್ಯಾಶ್ ಏನು ಬಂದಿದೆ ನಮಗೆ 0.6097 ಬರ್ಕೊಳ್ಳಿ. ಮೈನಸ್ 5 ಇಂಟು y2 ಡ್ಯಾಶ್ ಏನಿದೆ 0.4028 ಬರ್ಕೊಳ್ಳಿ. ಪ್ಲಸ್ y1 ಡ್ಯಾಶ್ ಏನಿದೆ 0.2003 ಬರ್ಕೊಳ್ಳಿ. ಸೊ ಎಗೈನ್ ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥದ್ದನ್ನು ಫಸ್ಟ್ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಇದಿಷ್ಟು ಸಾರ್ಟ್ ಔಟ್ ಮಾಡ್ಕೊಂಡಾದ್ಮೇಲೆ 0.1 ಡಿವೈಡೆಡ್ ಬೈ 24ನ ಮಲ್ಟಿಪ್ಲೈ ಮಾಡಿ. ದೆನ್ ಫಾರ್ ದಟ್ ಆನ್ಸರ್ ಯು ಶುಡ್ ಆ್ಯಡ್ 2.090. ಓಕೆ. ಸೊ y4 ಕರೆಕ್ಟರ್ ಏನು ಬರ್ತಾಯಿದೆ ನಿಮಗೆ 2.1615 ಬರ್ತಾಯಿದೆ. ನಾವು y4 ಡ್ಯಾಶ್ ಈಸ್ ಈಕ್ವಲ್ ಟು 2e⁻x4 ಮೈನಸ್ y4 ಡ್ಯಾಶ್. ಈಗ 2e⁻0.4ಗೆ ಅಲ್ವಾ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ರು, 0.4 ಹಾಕಿ ಮೈನಸ್ ಇಲ್ಲಿ ಕರೆಕ್ಟರ್ ಫಾರ್ಮುಲಾದಿಂದ ಏನು ವ್ಯಾಲ್ಯೂ ಬಂದಿದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ 2.1615 ಅಂತ ಅಂದ್ಬಿಟ್ಟು. ಸೊ ಆನ್ಸರ್ ಏನು ಬಂತು ನಿಮಗೆ 0.8221. ಸೊ ಹಾಗಾಗಿ y ಆಫ್ 0.4 ವ್ಯಾಲ್ಯೂ ಏನು ಬರುತ್ತೆ ನಿಮಗೆ 2.1621 ಅಂತ.
ಇಲ್ಲಿ ಮೇನಾಗಿ ಇಂಪಾರ್ಟೆಂಟಾಗಿ ನೀವು ಟೇಬಲ್ ಕರೆಕ್ಟಾಗಿ ಬರ್ಕೋಬೇಕು. ದೆನ್ ಪ್ರೆಡಿಕ್ಟರ್ ಫಾರ್ಮುಲಾ ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮಾತ್ರ ನಿಮಗೆ ಆನ್ಸರು ಕರೆಕ್ಟಾಗಿ ಬರುತ್ತೆ. ಓಕೆನಾ? ಥ್ಯಾಂಕ್ ಯು ಗೈಸ್.